ಸಿಕ್ಸ್ತ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ದ ಸಮ್ ಆಫ್ ಫಸ್ಟ್ 6 ಟರ್ಮ್ಸ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ 90. ಓಕೆ, ನಥಿಂಗ್ ಬಟ್ S6 ಕೊಟ್ಟಿದ್ದಾರೆ. ಸಮ್ ಆಫ್ ಫಸ್ಟ್ 6 ಟರ್ಮ್ಸ್ ಬಂದ್ಬಿಟ್ಟು 90 ಅಂತ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಏನ್ ಕೊಟ್ಟಿದ್ದಾರೆ, ಫೋರ್ತ್ ಟರ್ಮ್ ಆಫ್ ದ ಪ್ರೋಗ್ರೆಷನ್ ಈಸ್ 3 ಮೋರ್ ದೆನ್ ಸಮ್ ಆಫ್ ಇಟ್ಸ್ ಫಸ್ಟ್ 2 ಟರ್ಮ್ಸ್. ಓಕೆ, ಸೊ ಅದನ್ನ ಆಮೇಲೆ ಮಾಡೋಣ. ಫಸ್ಟ್ ಇದು S6 ಕೊಟ್ಟಿದಾರಲ್ಲ, ಇದರಿಂದ ಒಂದು ಈಕ್ವೇಶನ್ ಮಾಡೋಣ. ಓಕೆ, ಸೊ SN ಫಾರ್ಮುಲಾ ಅಪ್ಲೈ ಮಾಡೋಣ. SN is equal to n by 2 into 2a plus n minus 1 into d. ಸೊ n ಇದ್ದಲ್ಲಿ ಏನು ಬರಿತೀನಿ, 6 ಬರಿತೀನಿ. 6 by 2 into 2 into 2a plus n ಇದ್ದಲ್ಲಿ 6 minus 1 into d. ಸೊ S6 ಎಷ್ಟು ಕೊಟ್ಟಿದ್ದಾರೆ, 90 ಕೊಟ್ಟಿದ್ದಾರೆ. 90 is equal to 6 by 2 into 2a plus 6 ಅಲ್ಲಿ 1 ಹೋದ್ರೆ 5d ಆಯ್ತು. ಓಕೆ, ಸೊ ಏನ್ ಮಾಡ್ತೀನಿ, 2 ಮೇಲೆ ತಗೊಂಡ್ ಹೋಗ್ತೀನಿ, 6 ಕೆಳಗಡೆ ತಗೊಂಡ್ ಬರ್ತೀನಿ. ಸೊ ಅವಾಗ ಏನಾಗುತ್ತೆ ನೋಡ್ರಿ, 90 into 2 divided by 6 ಆಗುತ್ತೆ. ಸೊ ಏನಾಗುತ್ತೆ, 2 ಮೇಲೆ ಹೋಯ್ತು, 6 ಕೆಳಗಡೆ ಬಂತು, is equal to 2a plus 5d. ಸೊ ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2 3 ಜಾ 3 1 ಜಾ 3 30 ಜಾ. ಸೊ ಏನ್ ಬಂತು, 2a plus 5d is equal to 30 ಅಂತ ಬಂತು. ಆ ಈಕ್ವೇಶನ್ ಇಲ್ಲಿ ಬರಿತೀನಿ. ಏನ್ ಬಂತು, 2a plus 5d is equal to 30 ಬಂತು. ಓಕೆ, ಸೊ ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಸೊ ಇಲ್ಲಿ ಬರಿತೀನಿ, ಏನ್ ಬಂದಿದೆ, 2a plus 5d is equal to 30. ಇದು ಈಕ್ವೇಶನ್ 1. ಓಕೆ, ಈಗ ನೆಕ್ಸ್ಟ್ ನೋಡ್ರಿ ಏನ್ ಕೊಡಿದಾನೆ, ಫೋರ್ತ್ ಟರ್ಮ್ ಅಂದ್ರೆ ಏನು, A4. ಫೋರ್ತ್ ಟರ್ಮ್ ಆಫ್ ದ ಪ್ರೋಗ್ರೆಷನ್ ಈಸ್ 3 more. ಓಕೆ, ಈಸ್ ಅಂದ್ರೆ ಈಕ್ವಲ್ ಟು, 3 more ಅಂದ್ರೆ 3 more ಅಂದ್ರೆ ಪ್ಲಸ್, ಮೋರ್ ದೆನ್ ಸಮ್ ಆಫ್ ಫಸ್ಟ್ 2 ಟರ್ಮ್ಸ್. ಸಮ್ ಆಫ್ ಫಸ್ಟ್ 2 ಟರ್ಮ್ಸ್ ಅಂದ್ರೆ A1 plus A2 ಈ ತರ. ಓಕೆ, 3 more than ಸಮ್ ಆಫ್ ಫಸ್ಟ್ 2 ಟರ್ಮ್ಸ್. ಓಕೆ, ಈಗ ಇದನ್ನ ಏನಂತ ಬರಿಬಹುದು ನೀವೇ ನೋಡ್ರಿ. A4 ನಾನು ನಿಮಗೆ ಶಾರ್ಟ್ ಕಟ್ ಗೊತ್ತಿರಬೇಕು. A5 ಇತ್ತು ಅನ್ಕೊಳ್ರಿ, A ಪ್ಲಸ್ 5 ಅಲ್ಲಿ 1 ಹೋದ್ರೆ ಏನು, 4d ಅಂತ ಬರ್ಬಿಡ್ತೀವಿ. ಓಕೆ, ಅದೇ A3 ಇತ್ತು ಅನ್ಕೊಳ್ರಿ, A ಪ್ಲಸ್ 3 ಅಲ್ಲಿ 1 ಹೋದ್ರೆ ಎಷ್ಟು, 2, A ಪ್ಲಸ್ 2d ಅಂತ ಬರ್ದ್ಬಿಡ್ತೀವಿ. ಓಕೆ, ಅದೇ ರೀತಿ A10 ಇತ್ತು ಅನ್ಕೊಳ್ರಿ, A ಪ್ಲಸ್ 10 ಅಲ್ಲಿ 1 ಹೋದ್ರೆ 9, A ಪ್ಲಸ್ 90 ಅಂತ ಬರ್ದ್ಬಿಡ್ತೀವಿ. ಇದು ಶಾರ್ಟ್ ಕಟ್. ಅದೇ ರೀತಿ ನೀವೇ ನೋಡ್ರಿ, A4 ಇದ್ರೆ ಏನ್ ಬರಿಬಹುದು, A ಪ್ಲಸ್ 4 ಅಲ್ಲಿ 1 ಹೋದ್ರೆ 3, A ಪ್ಲಸ್ 3d ಅಂತ ಬರಿಬಹುದು. ಇದನ್ನ ಇಸ್ ಈಕ್ವಲ್ ಟು 3 ಪ್ಲಸ್ A1 ಅಂದ್ರೆ ಒಂದೇ, A ಅಂದ್ರೆ ಒಂದೇ. ಸೊ A1 ನ A ಅಂತ ಬರ್ತೀವಿ, ಪ್ಲಸ್ A2 ನ ಏನಂತ ಬರಿಬಹುದು ನೋಡ್ರಿ, A2, A ಪ್ಲಸ್ 2 ಅಲ್ಲಿ 1 ಹೋದ್ರೆ 1, A ಪ್ಲಸ್ 1d. ಓಕೆ, ಸೊ ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಈಗ ಏನೇನಾಗುತ್ತೆ ನೋಡ್ರಿ, A ಪ್ಲಸ್ 3d ಇಸ್ ಈಕ್ವಲ್ ಟು 3 ಪ್ಲಸ್ A ಪ್ಲಸ್ A ಏನಾಗುತ್ತೆ, 2A ಪ್ಲಸ್ 1d ಆಗುತ್ತೆ. ಸೊ ಈಗ A ಇರೋದೆಲ್ಲ ಒಂದ್ ಸೈಡ್ ತಗೊಂತೀನಿ. A ಈ ಪ್ಲಸ್ 2A ಈ ಕಡೆ ಬಂದ್ರೆ ಮೈನಸ್ 2A ಆಯ್ತು, ಪ್ಲಸ್ 3d ಈ ಪ್ಲಸ್ 1d ಈ ಕಡೆ ಬಂದ್ರೆ ಮೈನಸ್ 1d ಆಯ್ತು, ಇಸ್ ಈಕ್ವಲ್ ಟು 3. ಒಂದು ಪ್ಲಸ್ ಮೈನಸ್ ಇದ್ದ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡಬೇಕು. 2A ಅಲ್ಲಿ A ಹೋದ್ರೆ ಇಲ್ಲೇನಿಲ್ಲ ಅಂದ್ರೆ 1A, ಮೈನಸ್ 1A ಆಗುತ್ತೆ. ಪ್ಲಸ್ 3d ಅಲ್ಲಿ 1d ಹೋದ್ರೆ 2d ಆಗುತ್ತೆ, ಇಸ್ ಈಕ್ವಲ್ ಟು 3. ಓಕೆ, ಸೊ ನಮ್ಗೆ ಎರಡನೇ ಇಕ್ವೇಶನ್ ಬಂತು. ಸೊ ನಾನೇನ್ ಮಾಡ್ತೀನಿ, ಅದನ್ನ ಇಲ್ಲಿ ಬರಿತೀನಿ. ಏನದು, ಮೈನಸ್ 1A ಪ್ಲಸ್ 2d ಇಸ್ ಈಕ್ವಲ್ ಟು 3. ಇದು ಇಕ್ವೇಶನ್ 2. ಓಕೆನಾ, ಸೊ ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಈಗ ಸಾಲ್ವ್ ಮಾಡೋಣ. ಓಕೆ, ಎಲಿಮಿನೇಷನ್ ಮೆಥಡ್ ಇಂದ ಸಾಲ್ವ್ ಮಾಡ್ಬೇಕಂದ್ರೆ ಐದರ್ ಡಿ ಆದ್ರೂ ಸೇಮ್ ಇರಬೇಕು, ಇಲ್ಲ ಎ ಆದ್ರೂ ಸೇಮ್ ಇರಬೇಕು. ಇಲ್ಲಿ ನೀವು ನೋಡಿದ್ರೆ ಏನು ಸೇಮ್ ಇಲ್ಲ, ಡಿ ಕೂಡ ಸೇಮ್ ಇಲ್ಲ. ಸೊ ನಾನೇನ್ ಮಾಡ್ತೀನಿ, ಅದನ್ನ ಸೇಮ್ ಮಾಡಕ್ ಟ್ರೈ ಮಾಡ್ತೀನಿ. ಈಗ ಏನಿದೆ, ಮೈನಸ್ 1A, ಇದನ್ನ ಇಂಟು 2 ಮಾಡ್ಬಿಟ್ರೆ, ಓಕೆ, ಇಂಟು 2 ಮಾಡ್ಬಿಟ್ರೆ ಏನಾಗುತ್ತೆ ನೋಡ್ರಿ, ಇದು 2A ಆಗುತ್ತೆ, ಮೇಲೆ ಕೂಡ 2A ಇದೆ. ಸೊ ಅವಾಗ ಏನ್ ಮಾಡ್ತೀವಿ, ಇದನ್ನ ಇಂಟು 1 ಮಾಡ್ತೀವಿ. ಈಗ ಚೆಕ್ ಮಾಡು, 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅದೇ ಇರುತ್ತೆ, 2A ಪ್ಲಸ್ 5d ಇಸ್ ಈಕ್ವಲ್ ಟು 30. ಈಗ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇವ್ರು ಮೂವರ್ಗೂ ಮಲ್ಟಿಪ್ಲೈ ಮಾಡೋಕೆ, ಅವಾಗ ಏನಾಗುತ್ತೆ, ಮೈನಸ್ 2A ಪ್ಲಸ್ 4d ಇಸ್ ಈಕ್ವಲ್ ಟು 2 3 6 ಆಗುತ್ತೆ. ಸೊ ಇವಾಗ ಏನಾಯ್ತು, ಎ ಸೇಮ್ ಇದೆ, ಒಂದು ಪ್ಲಸ್ ಮೈನಸ್ ಇದೆ ಅಂದ್ರೆ ಏನಾಗುತ್ತೆ, ಇದು ಕ್ಯಾನ್ಸಲ್ ಆಯ್ತು. 5d ಪ್ಲಸ್ 4d ಏನಾಯ್ತು, 9d ಆಯ್ತು.
30 ಪ್ಲಸ್ 6 36 ಆಯ್ತು. ಸೊ 9d is equal to 36. d is equal to 36 into 9 ಈ ಕಡೆ ಬಂದ್ರೆ ಡಿವೈಡ್ ಬೈ 9. 9 1 ಜಾ 9 4 ಜಾ. d ವ್ಯಾಲ್ಯೂ 4 ಅಂತ ಗೊತ್ತಾಯ್ತು. ಸೊ ಇಲ್ಲಿ ಬರಿತೀನಿ d ವ್ಯಾಲ್ಯೂ 4 ಅಂತ ಗೊತ್ತಾಯ್ತು. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡೋಣ, ಪುಟ್ d is equal to 4 in equation 1 ಹಾಕೋಣ. ಸೊ ಏನಾಗುತ್ತೆ, equation 1 ಏನಿದೆ, 2a plus 5d is equal to 30. 2a plus 5 into d ಇದ್ದಲ್ಲೇನು 4 is equal to 30. 2a plus 5 4 ಜಾ 20 is equal to 30 ಆಗುತ್ತೆ. 2a is equal to 30 plus 20 ಆ ಕಡೆ ಹೋದ್ರೆ minus 20. 2a is equal to 30 ಅಲ್ಲಿ 20 ಹೋದ್ರೆ 10. a is equal to 10 into 2 ಈ ಕಡೆ ಬಂದ್ರೆ ಡಿವೈಡ್ ಬೈ 2. 2 1 ಜಾ 2 5 ಜಾ. a ವ್ಯಾಲ್ಯೂ 5 ಅಂತ ಗೊತ್ತಾಯ್ತು. ಸೊ ಫಸ್ಟ್ ಟರ್ಮ್ ಫೈಂಡ್ ಮಾಡ ಅಂತ ಹೇಳಿದ್ರು, ಅದನ್ನ ಕಂಡಿಡಿದ್ರು. a ವ್ಯಾಲ್ಯೂ ಏನು 5. ಓಕೆ, ಸೊ ಇದನ್ನೆಲ್ಲ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಲಾಸ್ಟ್ ಏನ್ ಕೇಳಿದ್ರೆ ರೈಟ್ ಪ್ರೋಗ್ರೆಷನ್. ಸೊ ನಮಗೇನ್ ಗೊತ್ತು, ಅರ್ಥಮೆಟಿಕ್ ಪ್ರೋಗ್ರೆಷನ್ is given by ಏನು a plus d, a plus 2d, a plus 3d ಡ್ಯಾಶ್ ಅಂತ ಗೊತ್ತು. a ಇದ್ದಲ್ಲೇನು 5, 5 plus d ಇದ್ದಲ್ಲೇನು 4, 5 plus 2 into 4, 5 plus 3 into 4 ಡಾಟ್ ಡಾಟ್. ಈಗ ನೋಡ್ರಿ 5, 5 plus 4 ಏನು 9, 2 4 ಜಾ 8, 8 plus 5 ಏನು 13. ಓಕೆ, ಆಮೇಲೆ 3 4 ಜಾ 12, 12 plus 5 ಏನು 17. ಸೊ ಪ್ರೋಗ್ರೆಷನ್ ಬಂದ್ಬಿಟ್ಟು ಏನು 5, 9, 13, 17. ಓಕೆ, ನನ್ನ ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ನ ಜಾಯಿನ್ ಮಾಡ್ರಿ. ಆ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆ, ಸೊ ಆ ಲಿಂಕ್ ಇಂದ ನೀವು ಈ ವಾಟ್ಸಪ್ ಚಾನಲ್ ನ ಜಾಯಿನ್ ಆಗ್ರಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಪ್ರಿಪರೇಟರಿ ಸೆಟ್ 3 ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡ್ರಿ. ನನ್ನ ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ನ ಜಾಯಿನ್ ಆಗ್ರಿ. ಅದರ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆ, ಆಮೇಲೆ ನನ್ನ ವಾಟ್ಸಪ್ ಚಾನಲ್ ಜಾಯಿನ್ ಆದ್ರೆ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು, ಓಕೆ, ಆಮೇಲೆ ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡಿರೋದು ಎಲ್ಲ ಲಿಂಕ್ ಬರ್ತಾನೆ ಇರುತ್ತೆ. ಸೊ ಅದಕ್ಕೋಸ್ಕರ ನನ್ನ ವಾಟ್ಸಪ್ ಚಾನಲ್ ನ ಜಾಯಿನ್ ಆಗ್ರಿ. ಇದರ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಆಮೇಲೆ ನನ್ನ ಯೂಟ್ಯೂಬ್ ಅಲ್ಲಿ ಕೂಡ ನೀವು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಹೋದ್ರೆ ಅಲ್ಲಿ ಕೂಡ ಒಂದು ಆಪ್ಷನ್ ಜಾಯಿನ್ ಅಂತ ಬರುತ್ತೆ. ಓಕೆ, ಸೊ ಅದು ಜಾಯಿನ್ ಆದ್ರೆ ನಿಮಗೆ ಮೆಂಬರ್ಶಿಪ್ ಸಿಗುತ್ತೆ. ಓಕೆ, ಅದು ಜಾಯಿನ್ ಆಗಕ್ಕೆ 89 rupees ಇದೆ. ಓಕೆ, ಸೊ ನೀವು 89 rupees ಪೇ ಮಾಡಿದ್ರೆ ನಿಮಗೆ ಯೂಟ್ಯೂಬ್ದು ಮೆಂಬರ್ಶಿಪ್ ಸಿಗುತ್ತೆ. ಓಕೆ, ಆ ಮೆಂಬರ್ಶಿಪ್ ಇಂದ ನಿಮ್ಗೆ ಏನಂತಂದ್ರೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇರೋವೆಲ್ಲ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿರುತ್ತೆ. ಸೊ ಅದು ನಿಮಗೆ ಯೂಸ್ಫುಲ್ ಆಗುತ್ತೆ. ಸೊ ಜಾಯಿನ್ ಆಗಕ್ಕೆ ಯಾವುದೇ ರೀತಿ ಫೋರ್ಸ್ ಇಲ್ಲ. ಓಕೆ, ಸೊ ನಿಮ್ಗೆ ಇಂಟ್ರೆಸ್ಟ್ ಆದ್ರೆ ನೀವು ಪೇ ಮಾಡ್ಬಿಟ್ಟು ಜಾಯಿನ್ ಆಗ್ರಿ. ಬಟ್ ಈ ವಾಟ್ಸಪ್ ಚಾನಲ್ ಅಂತೂ ನೀವು ಜಾಯಿನ್ ಆಗ್ರಿ, ಡೆಫಿನೆಟ್ಲಿ ನಿಮಗೆ ಹೆಲ್ಪ್ಫುಲ್ ಆಗೇ ಆಗುತ್ತೆ. ಆಮೇಲೆ ನನ್ನ ಚಾನಲ್ ನೀವು ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಪ್ರಿಪರೇಟರಿ ಕ್ವಶನ್ ಪೇಪರ್ದು ಸೆಟ್ 3 ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಅದ್ರದ್ದು ಒಂದು ಪ್ಲೇ ಲಿಸ್ಟ್ ಮಾಡಿದ್ದೀನಿ. ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡ್ರಿ.